ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಏಸಯ್ಯ ಬೇಕಾಗಿದೆಯಯ್ಯ, ನಿನ್ನ ಆತ್ಮದ ಅಭಿಷೇಕ ಬೇಕೇ ಬೇಕಯ್ಯ. ಏಸಯ್ಯ ಬೇಕಾಗಿದೆ ಅಯ್ಯ, ನಿನ್ನ ಆತ್ಮ ಅಭಿಷೇಕ ಬೇಕೇ ಬೇಕಯ್ಯ. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಏಲಿಯನ ಪ್ರಾರ್ಥನೆಯ ಶಕ್ತಿಯಂತೆ ನನಗೂ ಪ್ರಾರ್ಥಿಸಲು ಕರುಣಿಸಯ್ಯ. ಏಲಿಯನ ಪ್ರಾರ್ಥನೆಯ ಶಕ್ತಿಯಂತೆ ನನಗೂ ಪ್ರಾರ್ಥಿಸಲು ಕರುಣಿಸಯ್ಯ. ಸ್ತುತಿಸಿ ನಿನ್ ಬಳಿಗೆ ಬರಲು ಭಾಗ್ಯವ ಕೊಡು, ಸ್ತುತಿಸಿ ನಿನ್ ಬಳಿಗೆ ಬರಲು ಭಾಗ್ಯವ ಕೊಡು. ನಿರಂತರ ಪ್ರಾರ್ಥಿಸಲು ಕೃಪೆಯ ಕೊಡು, ನಿರಂತರ ಪ್ರಾರ್ಥಿಸಲು ಕೃಪೆಯ ಕೊಡು. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಸಿಂಹಗಳ ಗುಹಿಯಲ್ಲಿ ದಾನಿಯೇಲನ ಶಕ್ತಿಯಂತೆ ಈ ಲೋಕದಲ್ಲಿ ನನಗೂ ಬೇಕಯ್ಯ. ಸಿಂಹಗಳ ಗುಹಿಯಲ್ಲಿ ದಾನಿಯೇಲನ ಶಕ್ತಿಯಂತೆ ಈ ಲೋಕದಲ್ಲಿ ನನಗೂ ಬೇಕಯ್ಯ. ನಿನ್ನೊಂದಿಗೆ ನಡೆಯುವ ವರವ ಕೊಡು, ನಿನ್ನೊಂದಿಗೆ ನಡೆಯುವ ವರವ ಕೊಡು. ನಿನ್ನ ಶಿಲುಬೆಯನ್ನು ಹೊರುವ ಕೃಪೆಯ ಕೊಡು, ನಿನ್ನ ಶಿಲುಬೆಯನ್ನು ಹೊರುವ ಕೃಪೆಯ ಕೊಡು. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಏಸಯ್ಯ ಬೇಕೇ ಬೇಕಯ್ಯ, ನಿನ್ನ ಆತ್ಮದ ಅಭಿಷೇಕ ಬೇಕಯ್ಯ. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕಯ್ಯ. ಪೇತ್ರನ ಪ್ರಾರ್ಥನೆಯಲ್ಲಿ ನಿನ್ನ ಆತ್ಮ ಇಳಿದಂತೆ ನನ್ನ ಮೇಲೆ ಇಳಿಯಲಿ ಓ ದೇವರೇ. ಪೇತ್ರನ ಪ್ರಾರ್ಥನೆಯಲ್ಲಿ ನಿನ್ನ ಆತ್ಮ ಇಳಿದಂತೆ ನನ್ನ ಮೇಲೂ ಇಳಿಯಲಿ ಓ ದೇವರೇ. ಚಿಕ್ಕ ವಯಸ್ಸಿನಲ್ಲಿ ಅಭಿಷೇಕಿಸಿಕೊಂಡ ಯೆರೆಮೀಯನಂತೆ, ಚಿಕ್ಕ ವಯಸ್ಸಲ್ಲಿ ಅಭಿಷೇಕಿಸಿಕೊಂಡ ಯೆರೆಮೀಯನಂತೆ ಈ ಚಿಕ್ಕವನನ್ನು ಅಭಿಷೇಕಿಸು, ಈ ಚಿಕ್ಕವನನ್ನು ಅಭಿಷೇಕಿಸು. ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯ, ನಿನ್ನ ಪರಲೋಕದ ಅಭಿಷೇಕ ಬೇಕೇ ಬೇಕಯ್ಯ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಒಂದು ಅದ್ವಿತೀಯವಾದಂಥ ಒಂದು ಶಕ್ತಿ.
ಅದ್ವಿತೀಯ. ಅದನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಕರ್ತನು ಅನೇಕ ಅದ್ಭುತಗಳನ್ನು ಮಾಡಿದ. ಅನೇಕ ಅದ್ಭುತಗಳು, 1, 2, 3 ಹೀಗೆ ಹೇಳುವುದಕ್ಕೆ ಹೋದರೆ ಸಾವಿರ ಅದ್ಭುತಗಳು. ಲೆಕ್ಕ ಮಾಡಿರುವುದು ಕೆಲವಾದರೆ, ಸತ್ಯವೇದದಲ್ಲಿ ದಾಖಲಾಗಿರುವುದು ಕೆಲವಾದರೆ, ದಾಖಲಿಗೆ ಸಿಗದಿರುವಂಥದ್ದು ಅದೆಷ್ಟೋ. ಉದಾಹರಣೆಗೆ, ಒಬ್ಬ ರಕ್ತ ಕುಸುಮ ಕಾಯಿಲಿದ್ದಂಥ ಹೆಣ್ಣು ಮಗಳಿಗೊಂದು ದಾಹ. ಆತನ ವಸ್ತ್ರಗಳನ್ನು ಮುಟ್ಟಿದರೆ ಗುಣವಾಗ್ತೇನೆ ಅನ್ನುವಂತಹ ಒಂದು ದಾಹ. ಹೆಣ್ಣು ಮಗಳನ್ನು ಗುಣ ಮಾಡಿತ್ತು. ಒಂದು ಸಲ ಭಗತ್ ಸಿಂಗ್ ಹೀಗೆ ಬರೀತಾರೆ, ಅವರ ಆತ್ಮಕಥೆ ನಿಜಮೈನ ಉಪ್ಪು. ಅವರು ಕ್ಷೌರದಂಗಡಿಗೆ ಹೋಗೋದಕ್ಕೋಸ್ಕರ ಇವತ್ತು ಕ್ಷೌರದಂಗಡಿಗೆ ಹೋಗಬೇಕಾ ಬೇಡವ ಎಂಬುದಾಗಿ ಪ್ರಾರ್ಥನೆ ಮಾಡಿರಂತೆ. ಪ್ರಾರ್ಥನೆ ನೋಡಿ, ತನ್ನ ತಲೆಯ ಕೂದಲು ಕ್ಷೌರ ಮಾಡಿಸುವುದಕ್ಕೆ ಹೋಗುವುದೋ ಬೇಡೋ ಎಂಬುದಾಗಿ ಮೊಣಕಾಲಲ್ಲಿ ನಿಂತು ಪ್ರಾರ್ಥಿಸಿ ಹೋಗುವಂಥ ವೀರರು ಇವತ್ತು ನಮ್ಮ ಮುಂದೆ ಇದ್ದಾರಾ? ಆದರೆ ದೇವಸೇವಕರು ಕ್ಷೌರಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡಿದಾಗ ಹೋಗು ಈಗ ಅಂತ. ಅವತ್ತು ಕ್ಷೌರ ಮಾಡುವವನಿಗೆ ಸುವಾರ್ತೆಯನ್ನು ಸಾರಿ, ಕ್ಷೌರ ಮಾಡುವಂಥ ವ್ಯಕ್ತಿ ದೇವರ ಕಂಡುಕೊಳ್ತಾನೆ, ಘನವಾದ ಸಾಕ್ಷಿ ಆಗ್ತಾನೆ. ಅಂದರೆ ನಾವು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವುದು ಬೇಡ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6ರಲ್ಲಿ ನಾವು ನೋಡ್ತೇವೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಬಿಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಪ್ರಿಯರೇ, ಈ ಲೋಕದಲ್ಲಿ ನಮ್ಮದು ಅನ್ನುವಂಥದ್ದೇನಿಲ್ಲ, ಎಲ್ಲವೂ ಆತನು ಕೊಟ್ಟ ಭಿಕ್ಷೆಯೇ. ಆತನ ಭಿಕ್ಷೆಯಲ್ಲಿ ನಾವು ನಡೀತಾ ಇದ್ದೇವೆ. ಆದರೆ ಆತನು ಕೊಟ್ಟಂಥ ಭಿಕ್ಷೆ ಅದು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡಬೇಕಂತಂದರೆ ನಾವು ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆಯನ್ನಿಡೋಣ. ನಮ್ಮ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳುವುದು ಬೇಡ. ನಮ್ಮ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸೋಣ. ಆತನನ್ನು ನಾವು ಸನ್ಮಾನಿಸಿದ್ದೇ ಆದರೆ ಆತನು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರತಿಯೊಂದು ವಿಷಯದಲ್ಲಿ ಕರ್ತನು ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಬಳಲಿ ಹೋದವರನ್ನು ಕರ್ತನು ಹತ್ತಿರಕ್ಕೆ ಕರೆದುಕೊಂಡು ಆಶೀರ್ವದಿಸ್ತಾನೆ. ಯೇಸು ತನ್ನ ತಂದೆಯ ಮೂಲಕ ಜೀವಿಸಿದನು. ತಂದೆಯನ್ನು ಯೋಹಾನ 6:57ರಲ್ಲಿ ನಾವು ನೋಡ್ತೇವೆ, ಮತ್ತಾಯ 4:4 ನಾವು ನೋಡ್ತೇವೆ. ಯೋಹಾನ 6:57 ಭಾಳ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಜೀವವುಳ್ಳ ತಂದೆಯು ನನ್ನನ್ನು ಕಳುಹಿಸಿರಲಾಗಿ ನಾನು ತಂದೆಯ ಮೂಲಕ ಜೀವಿಸುವಂತೆಯೇ ನನ್ನನ್ನು ತಿನ್ನುವವನು ನನ್ನ ಮೂಲಕವಾಗಿಯೇ ಜೀವಿಸು. ಪ್ರಿಯರೇ, ಆತನ ಪರಿಪೂರ್ಣತೆಯುಳ್ಳವನು, ನಮ್ಮನ್ನು ಆಶೀರ್ವದಿಸುವನು. ಹಾಗಾಗಿ ತಂದೆಯಿಂದ ನೇರವಾಗಿ ಒಂದು ದಿನದಲ್ಲಿ ಹಲವು ಬಾರಿ ಪ್ರಾರ್ಥನೆ ಮಾಡೋಣ. ಯಾವಾಗ ಸಮಯ ಸಿಗ್ತದೋ ಆಗ ಸ್ತೋತ್ರ ಮಾಡೋಣ, ಸ್ತುತಿ ಹೇಳೋಣ, ಹಾಡಾಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ ಸಹಾಯ ಮಾಡಪ್ಪ. ಈ ಸಬ್ಬತ್ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸು. ಅನೇಕರಿಗೆ ಕೊಡುವಾಗೆ ನಮ್ಮ ಕೈಗಳನ್ನು ಆಶೀರ್ವದಿಸು.
ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು, ನಮ್ಮ ಮಕ್ಕಳನ್ನು ಆಶೀರ್ವದಿಸು. ನೀವು ಕೊಟ್ಟಂಥ ಸಮಸ್ತವನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ.